ಇಡೀ ವರ್ಲ್ಡ್ ಈಗ ಕಾಯುತ್ತಿರೋಂಥ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾದ ಬಗ್ಗೆ ಸ್ಟೋರಿನ ಒಂದು ಸ್ವಲ್ಪ ತಿಳ್ಕೊಂಡು ಹೋಗೋಣ ಬನ್ನಿ. ಕತೆ ನಡೆಯೋದು ಗೋವಾದಲ್ಲಿ ಪೋರ್ಚುಗೀಸ್ ಆಳ್ವಿಕೆ ಮುಗಿಯುವಂಥ ಕಾಲಘಟ್ಟ ಸುತ್ತ. ಹೊರಗಡೆ ನೋಡೋಕ್ಕೆ ಗೋವಾ ಸುಂದರವಾಗಿದ್ದರೂ ಕೂಡ ಒಳಗಡೆ ಡ್ರಗ್ಸ್, ಅಕ್ರಮ ವ್ಯವಹಾರ, ಗ್ಯಾಂಗ್ಗಳು ಮತ್ತು ಅಧಿಕಾರದ ಆಟ ಜೋರಾಗೇ ಇರುತ್ತೆ. ಈ ಜಗತ್ತೊಳಗೆ ರಾಯ ಅನ್ನೋಂಥ ವ್ಯಕ್ತಿ ಬರ್ತಾನೆ. ರಾಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ತನ್ನ ಸುತ್ತಲಿನ ಪರಿಸ್ಥಿತಿಗಳನ್ನ ಬಳಸಿಕೊಂಡು ಗೋವಾದ ಅಂಡರ್ ವರ್ಲ್ಡ್ನಲ್ಲಿ ತನ್ನದೇ ಆದಂಥ ಸಾಮ್ರಾಜ್ಯ ಕಟ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಆದರೆ ಆ ಸಾಮ್ರಾಜ್ಯ ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಮುಂದೆ ಬರ್ತಾ ಬರ್ತಾ ದ್ರೋಹ, ರಕ್ತಪಾತ, ಅಧಿಕಾರದ ಕಿತ್ತಾಟ ಮತ್ತು ನಂಬಿಕೆಯ ಸಮಸ್ಯೆಗಳು ರಾಯನ ಬದುಕನ್ನೇ ಬದಲಾಯಿಸ್ತವೆ. ರಾಯನಿಗೆ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬರು ಅವನ ಸ್ನೇಹಿತರೆ ಅಂತ ನಂಬೋಕೆ ಆಗೋದೇ ಇಲ್ಲ. ಯಾರೋ ಅಧಿಕಾರಕ್ಕಾಗಿ ಅವನನ್ನು ಬಳಸ್ಕೊಳ್ತಾರೆ, ಯಾರೋ ಅವನನ್ನು ಕೆಳಗಿಳಿಸೋಕ್ಕೆ ನೋಡ್ತಾ ಇರ್ತಾರೆ. ಹೀಗಾಗಿ ಯಾರು ನಂಬಬೇಕು, ಯಾರ ವಿರುದ್ಧ ಹೋರಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ. ಇದರ ನಡುವೆ ಕುಟುಂಬ ಮತ್ತು ಸಂಬಂಧಗಳಿಗೂ ಕಥೆಯಲ್ಲಿ ಮಹತ್ವ ಇದೆ. ನಯನತಾರಾ, ಕೈರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಅವರು ಪ್ರಮುಖ ಪಾತ್ರಗಳು ಕಾಣಿಸಿಕೊಂಡಿದ್ದಾರೆ. ಸರಳವಾಗಿ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದರೆ, ಗೋವಾದ ಅಂಡರ್ ವರ್ಲ್ಡ್ನಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿಕೊಳ್ಳೋಕ್ಕೆ ಹೊರಟಂಥ ರಾಯ ಆ ದಾರಿಯಲ್ಲಿ ಸಿಗೋದು ಹಣ ಮತ್ತು ಅಧಿಕಾರ ಮಾತ್ರ ಅಲ್ಲ, ದ್ರೋಹ, ರಕ್ತಪಾತ ಮತ್ತು ಸಂಬಂಧಗಳ ಬೆಲೆ. ಕೊನೆಗೆ ಅಧಿಕಾರಕ್ಕಾಗಿ ರಾಯ ಏನೆಲ್ಲ ಕಳೆದುಕೊಳ್ತಾನೆ ಅನ್ನೋದೇ ಟಾಕ್ಸಿಕ್ ಕಥೆಯ ದೊಡ್ಡ ಕುತೂಹಲ. ಸೊ ಇದನ್ನು ಕತೆ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ಕೇಳೋದಕ್ಕೂ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಈ ಟಾಕ್ಸಿಕ್ ರಾಯ ಕಥೆನ ಕಣ್ಣು ತುಂಬಿಕೊಂಡು ಆ ಸ್ವಾದನ ಅನುಭವಿಸೋದಕ್ಕೆ. ನೀವು ಯಾರ್ಯಾರು 26ನೇ ತಾರೀಕು ಟಾಕ್ಸಿಕ್ ಸಿನಿಮಾನ ನೋಡೋಕ್ಕೆ ರೆಡಿ ಇದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.